ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಪಾಪನ ಇಲ್ಲೇ ಹತ್ತಿರದಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆ್ಯಂಡ್ ದೇವಸ್ಥಾನದ ಹತ್ರ ಸ್ವಲ್ಪ ಪೂಜೆ ಎಲ್ಲ ಇತ್ತು, ಹಾಗೆ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋ ಇಷ್ಟ ಆಗಿದ್ದರೆ ಕೊನೆಯಲ್ಲಿ ಲೈಕ್ ಮಾಡಿ. ಆ್ಯಂಡ್ ಇವತ್ತು ಏನಂದರೆ ಸ್ವಲ್ಪ ಫ್ರೀ ಇದ್ವಿ, ಅದರಿಂದ ಪಾಪುನ ಇಲ್ಲೇ ನಮ್ಮ ಊರಿಂದ ಒಂದು 2 ಕಿಲೋಮೀಟರ್ಸ್ನಲ್ಲಿ ಒಂದು ಜಾಗ ಇದೆ, ಒಂದು ದೊಡ್ಡ ಕೆರೆ ಇದೆ. ಅದು ಓವರ್ಫ್ಲೋ ಆಗೋ ನೀರೇನಿರುತ್ತಲ್ಲ ಅದು ರೋಡ್ ಮೇಲೆ ಈ ರೀತಿ ಹರಿಯುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗೋಣ, ಪಾಪುನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನ್ನ ಈ ರೀತಿ ಪ್ಲೇಸಸ್ಗೆಲ್ಲ ಮುಂಚೆ ಕರ್ಕೊಂಡು ಹೋಗಿದ್ವಿ, ಅಂದರೆ ಲಾಸ್ಟು ಮುತ್ತತ್ತಿಗೆ ಕರ್ಕೊಂಡು ಹೋದಾಗ. ಬಟ್ ನೀರು ಜಾಸ್ತಿ ಇತ್ತು ಅಂತ ಹೇಳಿ ಆಟ ಆಡಿಸಿರ್ಲಿಲ್ಲ, ಸುಮ್ಮನೆ ಹಾಗೆ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ವಿ ನದಿ ಹತ್ರ. ಬಟ್ ಇಲ್ಲೇ ನಮ್ಮ ಊರ ಹತ್ರನೇ ಇದೆಯಲ್ಲ, ಅಲ್ಲೂ ಕರ್ಕೊಂಡು ಹೋಗೋಣ, ಆಟ ಆಡ್ಸೋಣ, ಒಂದು 10 ಮಿನಿಟ್ಸ್ ಆಟ ಆಡ್ಸ್ಕೊಂಡು ಕರ್ಕೊಂಡು ಬಂದ್ರಾಯಿತು. ಅವನಿಗೂ ಸ್ವಲ್ಪ ಓಡಾಡ್ದಂಗೆ ಅನಿಸುತ್ತೆ. ಆ್ಯಂಡ್ ನಮಗೂ ಕೂಡ ಪಾಪು ಜೊತೆ ಹೋದರೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಹೊರಗಡೆ ಹೋಗಿ ಬಂದರೆ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ನನಗೆ ಈ ಜಾಗ ತುಂಬ ಫೇವ್ರೆಟ್ ಜಾಗ ನನಗೆ, ಬಿಕಾಸ್ ಚಿಕ್ಕದ್ರಿಂದ ಇದೇ ಜಾಗದಲ್ಲಿ ಅಂದರೆ ಯಾವಾಗಲೂ ಬರೋದು ಈ ಜಾಗಕ್ಕೆ. ಆ್ಯಂಡ್ ಆಟ ಆಡೋದು, ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಮಾಡ್ತಿದ್ವಿ ಚಿಕ್ಕವರಿದ್ದಾಗ ಕೂಡ. ಆ್ಯಂಡ್ ಪಾಪು ಹುಟ್ಟೋಕ್ಕಿಂತ ಮುಂಚೆ ಕೂಡ ಒಂದು 4 to 5 ಟೈಮ್ಸ್ ಬಂದಿದ್ದೆ. ಇವನು ಹುಟ್ಟಿದ ಮೇಲೆ ಒಂದು ಸಲ ಕೂಡ ಬಂದಿರಲಿಲ್ಲ. ತುಂಬ ದಿನ ಆಗಿತ್ತಲ್ಲ, ಆದ್ದರಿಂದ ಹೋಗಿ ಬರೋಣ ಅಂತ ಬಂದ್ವಿ. ಆ್ಯಂಡ್ ಅವನಿಗೆ ಖುಷಿ ಆಯಿತು ನೀರು ನೋಡಿ. ಫಸ್ಟ್ ಒಂದು ಸಲ ನೀರಿನಲ್ಲಿ ಬಿಟ್ಟಾಗ ಗೊತ್ತಾಗಲಿಲ್ಲ, ಅಂದರೆ ಬಟ್ಟೆ ಏನೂ ನೆನೆಸಲಿಲ್ಲ, ಹಾಗೆ ಕಾಲಡಿಸಿ ಸುಮ್ಮನೆ ಒಂದು ಸಾಕಾಗ್ತಿದ್ವಿ ಅಷ್ಟೇ. ಇಲ್ಲಿ ಏನಂದರೆ ತುಂಬ ನೀರು ಈ ಸಲ ತುಂಬ ನೀರಿದ್ರೆ ಏನಾಗುತ್ತೆ ಅಂದರೆ ನಿಂತ್ಕೊಳ್ಳಿಕ್ಕಾಗೋದಿಲ್ಲ, ಫೋರ್ಸ್ ಜಾಸ್ತಿ ಇರುತ್ತಲ್ಲ. ಸ್ವಲ್ಪ ಕಡಿಮೆ ಇತ್ತು ಈ ಸಲ, ಅದರಿಂದ ಪಾಪುನ ಆಟ ಆಡ್ಸೋಕ್ಕೇನು ಕಷ್ಟ ಆಗಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಮೇಲೆ ಒಂದು ಜಾಗ ಇದೆ, ಅಲ್ಲಿಂದ ಓವರಾಲ್ ವ್ಯೂ ಕಾಣುತ್ತೆ, ವ್ಯೂ ಪಾಯಿಂಟ್ ರೀತಿ. ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಮೇಲೆ, ಕೆರೆ ಏರಿ ಅಂತ ಹೇಳ್ತಾರಲ್ಲ. ಜಿಯಾ ಎಲ್ಲಿ? ಸೊ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅವನಿಗೆ ಈ ವ್ಯೂ ತೋರಿಸಿದ ತಕ್ಷಣ ಅಂದರೆ ಖುಷಿ ಆಯಿತು ಅವನಿಗೆ ನೀರನ್ನೆಲ್ಲ ನೋಡಿ. ಹಾಗೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಆ್ಯಕ್ಚುಲಿ ಹಿಂದೆ ತುಂಬ ದೊಡ್ಡದಿದೆ ಕೆರೆ, ಬಟ್ ಇಷ್ಟೇ ಇಲ್ಲಿಂದ ಕಾಣೋದು. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ನು ಅರ್ಧ ಕಾಣುತ್ತಷ್ಟೇ. ಓವರಾಲ್ ವ್ಯೂ ನೋಡೋದಕ್ಕಾಗೋದಿಲ್ಲ, ಬಿಕಾಸ್ ಕೆರೆದು ಒಂದು ದೊಡ್ಡ ಇದೆಯಲ್ಲ, ಅದರಿಂದ ಅಷ್ಟಾಗಿ ಕಾಣೋದಿಲ್ಲ ಹೇಗಿದೆ ಅಂತ ಹೇಳಿ. ಸೊ ಇಲ್ಲೆಲ್ಲ ಒಂದು 1/2 hour, ಒಂದು 45 minutes ಇದ್ವಿ ಇಲ್ಲೇ. ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೆಲ್ಲ ನೋಡಿಕೊಂಡು, ಅಂದರೆ ಆಳ ಇದೆ ಈ ಕಡೆ ಎಲ್ಲ, ಆ ರೋಡ್ ಹತ್ರ ಏನು ನೀರು ಹೋಗುತ್ತಲ್ಲ, ರೋಡ್ ಮೇಲೆ ಅಷ್ಟೇನು ಇದಿರಲ್ಲ. ಸುಮ್ಮನೆ ನಿಂತ್ಕೊಳ್ಳೋದಾಗಲಿ ಮಕ್ಳಿಗೆ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಬೇರೆ ಟೈಮ್ನಲ್ಲೆಲ್ಲ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಕೆರೆ ಕೋಡಿ ಆದಾಗ ಖಾಲಿ ಕೆರೆ, ಅಂದರೆ ಎಲ್ಲರೂ ನಾರ್ಮಲಾಗಿ ಜಾಸ್ತಿ ಜನ ಇರ್ತಾರೆ ಇಲ್ಲಿ, ಸ್ವಿಮ್ಮಿಂಗ್ ಮಾಡೋರು ಆ್ಯಂಡ್ ಫಿಶಿಂಗ್ ಮಾಡೋರು ಎಲ್ಲ. ಬಟ್ ಇದು ತುಂಬ ದಿನದಿಂದ ನೀರು ಹೋಗ್ತಾ ಇದೆಯಲ್ಲ, ಅದರಿಂದ ಅಷ್ಟು ಯಾರೂ ಜನ ಇರಲಿಲ್ಲ ಇಲ್ಲಿ. ಅಲ್ಲೆಲ್ಲ ತೋರಿಸ್ಕೊಂಡು ಬಂದಾದಮೇಲೆ ಮತ್ತೆ ನೀರ ಹತ್ರ ಕರ್ಕೊಂಡು ಬಂದ್ವಿ. ಸಂಜೆ ಟೈಮ್ ಕರ್ಕೊಂಡು ಬರಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಏನಂದರೆ ಕೋಲ್ಡ್ ಇರುತ್ತೆ ನೀರು ಆ ಟೈಮಲ್ಲಿ. ಒಂದು 3 o'clock 2:30 ಈ ರೀತಿ ಟೈಮ್ನಲ್ಲಿ ಕರ್ಕೊಂಡು ಬಂದರೆ ಅಷ್ಟು ಚಳಿ ಅನಿಸೋದಿಲ್ಲ ಅವನಿಗೂ ಅಂತ ಹೇಳಿ ಆ ಟೈಮ್ನಲ್ಲಿ ಕರ್ಕೊಂಡು ಬಂದಿದ್ದಿದ್ದು. ಅಂದರೆ ಚೆನ್ನಾಗಿರುತ್ತೆ, ಅಷ್ಟು ಗಲಾಟೆ ಇರೋದಿಲ್ಲ, ಯಾರೂ ಇರೋದಿಲ್ಲ. ನಾವು 3 ಜನ ಮಾತ್ರ ಇದ್ದಿದ್ದು, ಅಂದರೆ ಒಂದೊಂದು ವೆಹಿಕಲ್ಸ್, ಯಾವಾಗಲಾದರೂ ಒಂದೊಂದು ವೆಹಿಕಲ್ಸ್ ಬರುತ್ತೆ ಅಷ್ಟೇ. ಸ್ಕೂಲ್ ವ್ಯಾನ್ ಅಥವಾ ಬಸ್ ಈ ರೀತಿಯದ್ದು, ಅಥವಾ ಬೈಕ್ಸ್ ಬರುತ್ತೆ, ಅಥವಾ ಇಲ್ಲೇ ಲೋಕಲಿಸ್ಟ್ ಯಾರಾದರೂ ತೋಟದಗಳವರು ಆ್ಯಂಡ್ ಹಸುಗೆ ನೀರು ಕುಡಿಸೋರು ಈ ರೀತಿ ಯಾರಾದರೂ ಒಂದು 15 minutes 30 minutesಗೊಂದು ಸಲ ಬರ್ತಿರ್ತಾರೆ ಅಷ್ಟೇ. ಅದು ಬಿಟ್ಟು ಪೂರ್ತಿ ಎಲ್ಲ ಖಾಲಿ ಇರುತ್ತೆ ಜಾಗ. ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ನನಗಂತೂ. ನನಗೆ ಅಂತ ಅಲ್ಲ, ಆಲ್ಮೋಸ್ಟ್ ನಮ್ಮ ಊರಿನಲ್ಲಿರೋ ಮಕ್ಳುಗಳಿಗಾಗಲಿ ನಮ್ಮ ಏಜ್ನವ್ರಿಗಾಗಲಿ ಆ ಜಾಗಕ್ಕೆ ಹೋಗೋದಕ್ಕೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಪಾಪುಗೆ ತುಂಬ ಖುಷಿ ಆಯಿತು ಅವನಿಗೆ ನೀರಲ್ಲಿ ಆಟ ಆಡಿಸಿದ್ದು ಎಲ್ಲ. ಸೊ ಸಾಕು, ಚಳಿ ಆಗುತ್ತೆ, ಶೀತ ಆಗ್ಬೋದು ಅವನಿಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ.
ಇಲ್ಲಿ ಕಾರ್ನಲ್ಲಿ ಬರೋದಕ್ಕಾಗೋದಿಲ್ಲ ಈ ರೋಡ್ನಲ್ಲಿ, ಬಿಕಾಸ್ ಟ್ರ್ಯಾಕ್ಟರ್ ಅಥವಾ ಬೈಕ್ ಎರಡರಲ್ಲಿ ಓಡಾಡ್ಬೋದು. ತುಂಬ ಅಂದರೆ ಹಾಳಾಗಿದೆ ರೋಡ್ ಇಲ್ಲಿ. ಅದರಿಂದ ಬೈಕ್ನಲ್ಲೇ ಕರ್ಕೊಂಡು ಬಂದಿದ್ವಲ್ಲ, ಅವನಿಗೂ ದೂರ ಕರ್ಕೊಂಡು ಬಂದಿದ್ದಾರೆ ಬೈಕ್ನಲ್ಲಿ ಅಂತ ಹೇಳಿ ಅದು ಖುಷಿ ಆಯಿತು. ಆ್ಯಂಡ್ ನೀರಿನಲ್ಲಿ ಆಟ ಆಡ್ಸಿದ್ದು ಕೂಡ ಅವನಿಗೆ ಖುಷಿ ಆಯಿತು. ಆ್ಯಂಡ್ ಈ ಕಡೆ ಎಲ್ಲ ತುಂಬ ರೋಡ್ ಹಾಳಾಗಿದ್ದರಿಂದ ನಾವು ಈ ಸಲ ಕಾರ್ ತಗೊಂಡು ಬರಲಿಲ್ಲ, ಹಾಗೆ ಗಾಡೀಲಿ ಬಂದಿದ್ವಿ. ಇಲ್ಲೇನಂದರೆ ಇಲ್ಲಿ ಇರೋ ನೀರೆಲ್ಲ ನಮ್ಮ ಕಡೆ ಅಂದರೆ ನಮ್ಮ ತೋಟದ ಹತ್ರ ಬರುತ್ತಾ ಇದೆಲ್ಲ ಗದ್ದೆಗಳಿಗೆ. ಸಮ್ಮರ್ ಟೈಮ್ನಲ್ಲಿ ಬಿಡ್ತಾರೆ. ಯಾವ ಟೈಮ್ನಲ್ಲಿ ಅವರು ಗದ್ದೆಗಳನ್ನ ಮಾಡ್ತಾರೆ ಅಂದರೆ ಅಕ್ಕಿ ವೀಟ್ ಬೆಳೀತಾರಲ್ಲ ಆ ಟೈಮ್ನಲ್ಲಿ. ಸೊ ಅಲ್ಲಿಂದ ಬಂದಿದ್ದಾದಮೇಲೆ ಸ್ವಲ್ಪ ಕೆಲಸಗಳಿದ್ವು, ಇದನ್ನೆಲ್ಲ ಹಾಕಿಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಗ್ರಾಸರೀಸ್ ಎಲ್ಲ ರಿಫಿಲ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡ್ತಾಯಿದ್ದೀನಿ. ಅಂದರೆ ಶುಗರ್ ಒಂದನ್ನು ಬಾಕ್ಸ್ ವಾಶ್ ಮಾಡಲಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಬಿಕಾಸ್ ಇದು ವೀಕ್ಲಿ ಅಥವಾ ಒಂದು 5 to 6 ಡೇಸ್ನಲ್ಲೆಲ್ಲ ಖಾಲಿ ಆಗಿಬಿಡುತ್ತಲ್ಲ, ಅದರಿಂದ ಹಳೇದೇನು ಅಷ್ಟಿರೋದಿಲ್ಲ. ಪೂರ್ತಿ ಖಾಲಿ ಆದಾಗ ಮಾತ್ರ ವಾಶ್ ಮಾಡಿ ಮತ್ತೆ ರೀಫಿಲ್ ಮಾಡ್ಕೊಳ್ತೀನಿ. ಕಾಳುಗಳನ್ನಾದರೆ, ಬೇಳೆಗಳು ಈ ರೀತಿದನ್ನಾದರೆ ಮಾತ್ರ ವಾಶ್ ಮಾಡಿ, ಅಥವಾ ಮುಂಚೆ ಅದರಲ್ಲಿ ಏನಾದರೂ ರಿಮೈನಿಂಗ್ಸ್ ಕಾಳುಗಳಿದ್ದರೆ ಸಪ್ರೇಟ್ ಒಂದಕ್ಕೆ ಹಾಕಿ ಮತ್ತೆ ಹೊಸ್ದಾಗಿ ಹಾಕ್ಕೊಳ್ತೀನಿ. ಬಿಕಾಸ್ ಏನಾಗುತ್ತೆ ಅಂದರೆ ಜಾಸ್ತಿ ದಿನ ಯೂಸ್ ಮಾಡಲಿಲ್ಲ ಅಂದರೆ ಹಳೇದೇನಾದರೂ ಸ್ವಲ್ಪ ಹುಳ ಆದರೂ ಕೂಡ ಹೊಸದನ್ನು ಕೂಡ ಹಾಗೆ ಹಾಳಾಗುತ್ತೆ ಅಂತ ಹೇಳಿ ನಾನು ಆ ರೀತಿ ರಿಮೈನಿಂಗ್ಸ್ ಏನಾದರೂ ಇದ್ದರೆ ಪ್ಲೇಟ್ಗೆ ಅಥವಾ ಒಂದು ಬೌಲ್ಗೆ ಹಾಕಿಟ್ಕೊಂಡು ಆಮೇಲೆ ಈ ರೀತಿ ಹಾಕೋದ್ರಿಂದ ಆ ರೀತಿ ಆಗೋದಿಲ್ಲ, ಹುಳ ಆಗೋದು ಹೀಗೆಲ್ಲ. ಅದಕ್ಕೆ ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ತೀನಿ. ಸೊ ಇದು ಕಡಲೆ ಬೀಜ ಮತ್ತು ಶುಗರು ಇದೆಲ್ಲ ಬೇಗ ಖಾಲಿ ಆಗುತ್ತಲ್ಲ, ಅದರಿಂದ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ಯಾವುದು ಜಾಸ್ತಿ ದಿನ ಖಾಲಿ ಆಗೋದಿಲ್ಲ, ಹಾಗೆ ಉಳಿದ್ಬಿಡುತ್ತಲ್ಲ, ಅದೆಲ್ಲ ಸ್ವಲ್ಪ ಸ್ಟೈನ್ ಆದಂಗೆ ಅನಿಸ್ತಾ ಇರುತ್ತೆ. ಆವಾಗ ಎಲ್ಲ ವಾಶ್ ಮಾಡಿ ಡೀಪ್ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಸೊ ಇದು ಸ್ವಲ್ಪ ಕಡಲೆಬೇಳೆ ಈ ರೀತಿದೆಲ್ಲ ಹಾಕ್ಕೊಳ್ತಿದ್ದೀನಿ. ಇನ್ನೂ ತುಂಬ ಫಿಲ್ ಮಾಡಿಟ್ಟಿದ್ದೀನಿ, ಅಂದರೆ ಬೇರೆ ಬೇರೆ ಬಾಕ್ಸಸ್ಗೆಲ್ಲ. ಬಟ್ ಎಲ್ಲದೂ ವೀಡಿಯೋ ರೆಕಾರ್ಡ್ ಮಾಡಿದ್ರೆ ಬೋರಿಂಗ್ ಅನಿಸುತ್ತೆ, ಅದರಿಂದ ಮಾಡಲಿಲ್ಲ. ಸೊ ಪಾಪುಗೆ ಅಂತ ಹೇಳಿ ಸ್ವಲ್ಪ ದಾಳಿಂಬೆ ಹಣ್ಣು ಬಿಡಿಸಿಟ್ಟಿದ್ದೀನಿ. ಅವ್ನಿಗೇನಂದರೆ ಈ ರೀತಿ ಅಳಬೇಕಾದ್ರೆ ಅಥವಾ ಏನಾದರೂ ಬೇಕು ಅಂತ ಹಠ ಮಾಡ್ತಿದ್ದಾಗ ಒಂದು ಪ್ಲೇಟ್ ಅಥವಾ ಬೌಲ್ಗೆ ಹಾಕ್ಕೊಟ್ರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅವನ್ನ ಆರಾಮಾಗೆ ಕೂರಿಸ್ಬೋದು. ಅವನಿಗೆ ನಾನು ಯಾವಾಗಲೂ ಫ್ರೂಟ್ಸ್ ಕೊಡ್ತಾಯಿರ್ತೀನಿ, ಬಿಕಾಸ್ ಅಂದರೆ ಅವನಿಗೆ ಫ್ರೂಟ್ಸ್ ಇಷ್ಟ. ಆ್ಯಂಡ್ ಅದೊಂದನ್ನೇ ಅವನು ರಿಸ್ಟ್ರಿಕ್ಟ್ ಮಾಡ್ದಲೇ ತಿನ್ನೋದು. ಆದ್ದರಿಂದ ಅದಾದಮೇಲೆ ಸಂಜೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಎಲ್ಲಿರೋದು ಅಂದರೆ ನಾನು ಆವಾಗಲೇ ಬೈಕ್ನಲ್ಲಿ ಹೋಗಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ನಲ್ಲ, ಅಲ್ಲೇ ನಮ್ಮ ಈ ದೇವಸ್ಥಾನದ ಹಿಂದೆಯೇ ನಮ್ಮ ತೋಟ ಇರೋದು. ಅಲ್ಲಿ ಇವತ್ತು ದೀಪೋತ್ಸವ ಇದೆ ಆಂಜನೇಯನ ದೇವಸ್ಥಾನದಲ್ಲಿ. ಪಾಪುನ ಇಲ್ಲಿ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು ಈ ದೇವಸ್ಥಾನಕ್ಕೆ. ಯಾವತ್ತೂ ಕರ್ಕೊಂಡು ಬಂದಿರಲಿಲ್ಲ ಅಲ್ಲ. ಆ್ಯಂಡ್ ಪೂಜೆ ಇತ್ತು, ಎಲ್ರೂ ಕರೆದಿದ್ರಲ್ಲ, ಅದರಿಂದ ಬಂದ್ವಿ. ಆ್ಯಂಡ್ ಇಲ್ಲಿ ಪೂರ್ತಿ ಗದ್ದೆ ಇರೋದ್ರಿಂದ ಚೆನ್ನಾಗಿದೆ ಒಂಥರ ಜಾಗ. ಅಲ್ಲಿ ಸ್ವಲ್ಪ ದೂರದಲ್ಲಿ ರಾಗಿ ಮಿಷಿನ್ ಕಟ್ ಮಾಡ್ತಾಯಿದ್ದೆ, ರಾಗಿ ಇದನ್ನೆಲ್ಲ. ಸೌಂಡ್ ಜಾಸ್ತಿ ಬರ್ತಿತ್ತಲ್ಲ, ಆ್ಯಂಡ್ ಆ ವೆಹಿಕಲ್ ಕೂಡ ಕಾಣ್ತಿತ್ತು, ಅದನ್ನು ನೋಡ್ತಾ ಇದ್ದಾನೆ. ಸೊ ಇನ್ನೂ ಪೂಜೆ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ಅದರಿಂದ ಅಲ್ಲೇ ಇದ್ವಿ. ಇವಾಗ ಎಲ್ಲರೂ ದೀಪ ಹಚ್ಚೋಕ್ಕೆ ಶುರು ಮಾಡಿದ್ದಾರೆ. ನಾನು ಕೂಡ ಪಾಪುನ ಎತ್ಕೊಂಡು ಒಂದು ಸ್ವಲ್ಪ ದೀಪಗಳನ್ನ ಹಚ್ಚಿಸ್ದೆ. ಆ್ಯಂಡ್ ಪಾಪುನ ಮತ್ತೆ ಪಪ್ಪನ ಹತ್ರ ಕೊಟ್ಬಿಟ್ಟು ನಾನು ಕೂಡ ಸ್ವಲ್ಪ ದೀಪ ಹಚ್ಚಿ ಪೂಜೆ ಮಾಡಿಸ್ಕೊಂಡು, ಆ್ಯಂಡ್ ಪಾಪುಗೆ ಒಂದು ತಾಯ್ತ ತಗೊಂಡಿದ್ವಿ, ಗೋಲ್ಡ್ ತಾಯ್ತನ. ಅದಕ್ಕೆ ಸ್ವಲ್ಪ ಆಂಜನೇಯ ಸ್ವಾಮಿ ಪ್ರಸಾದ ಬೇಕಿತ್ತು, ಅಂದರೆ ದೇವ್ರ ಮೇಲೆ ಏನಾದರೂ ಇರುತ್ತಲ್ಲ, ಅದನ್ನು ಸ್ವಲ್ಪ ತಾಯ್ತದೊಳಗಡೆ ಹಾಕಿಸಿ ಕಟ್ಟಿಸೋಣ ಅಂತ ತಗೊಂಡು ಹೋಗೋಣ ಅಂತ ಬಂದ್ವಿ. ಸೊ ಇಲ್ಲಿ ಏನಂದರೆ ಇದು ದೂರ ಇರೋದು ದೇವಸ್ಥಾನ, ಅಷ್ಟಾಗಿ ಯಾವಾಗಲೂ ಇಲ್ಲಿ ಬರೋದಿಲ್ಲ. ಯಾವಾಗಾದರೂ ಈ ರೀತಿ ಏನಾದರೂ ಫಂಕ್ಷನ್ಸ್ ಮಾಡಿದಾಗ ಬರ್ತಿರ್ತೀವಿ. ಅವ್ನು ಕರ್ಕೊಂಡು ಬಂದಿರಲಿಲ್ಲ ಅಲ್ವಾ, ಅದರಿಂದ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ಸ್ವಲ್ಪ ಪ್ರಸಾದ ಎಲ್ಲ ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಒಂದು 2 hours ಆಯ್ತು ಅಲ್ಲೂ ಕೂಡ. ಒಂಥರ ಒಳ್ಳೆಯ ದಿನ ಅಂತ ಹೇಳ್ಬೋದು ಇವತ್ತು. ಎಲ್ಲ ಒಂಥರ ಗುಡ್ ವೈಬ್ಸ್. ಪಾಪು ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಕೆರೆ ಹತ್ರ, ಆ್ಯಂಡ್ ದೇವಸ್ಥಾನಕ್ಕೆ ಬಂದಿದ್ದು ಎಲ್ಲ ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಅಷ್ಟಾಗಿ ಕೆಲಸಗಳು ಕೂಡ ಇರಲಿಲ್ಲ. ಆ್ಯಂಡ್ ಪಾಪು ಕೂಡ ಇವತ್ತು ಅಷ್ಟು ಹಠ ಮಾಡಲಿಲ್ಲ, ಚೆನ್ನಾಗಿತ್ತು ದಿನ. ಆ್ಯಂಡ್ ಅವ್ನಿಗೆ ಏನಂದರೆ ದೀಪ ಸುಡುತ್ತೆ ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಲೈಟ್ ಅಂದರೆ ಬ್ರೈಟಾಗಿ ಕಾಣ್ತಿತ್ತಲ್ಲ ತುಂಬ ದೀಪಗಳು, ಅದನ್ನೆಲ್ಲ ಮುಟ್ಟೋಕೆ ಹೋಗೋದು, ಹಿಂಗೆ ಕೈಯಲ್ಲಿ ಟಚ್ ಮಾಡೋದು, ಎಳೆಯೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ತಿದ್ದ.
ಒಂದು ಸ್ವಲ್ಪ ಮಿಸ್ ಆಗಿ ಕೈಗೆ ಬೆಂಕಿ ತಾಗಿಸ್ಕೊಂಡು ಒಂದು 2 ನಿಮಿಷ ಅತ್ತ ನೋವಾಯಿತು ಅಂತ ಹೇಳಿ ಸೊ ಮನೆಗೆ ಹೋದ್ಮೇಲೆ ಸ್ವಲ್ಪ ಕ್ರೀಮ್ಸ್ ಹಚ್ಚೋಣ ಅಂತ ಅಂದ್ಕೊಂಡೆ. ಸೊ ಕರ್ಕೊಂಡು ಬಂದು ಕ್ರೀಮ್ಸ್ ಎಲ್ಲ ಹಚ್ಚಿದ್ದಾಯಿತು. ಅವ್ನಿಗೇನಂದರೆ ಇವಾಗೆಲ್ಲ ಹೊರಗಡೆ ಕರ್ಕೊಂಡೋಗಿ ಬಂದ್ವಲ್ಲ, ಎತ್ಕೊಂಡೇ ಇದ್ವಲ್ಲ, ಕೆಳಗಡೆ ಬಿಡಲಿ ಅಂತ ಹೇಳಿ ಹಠ ಮಾಡ್ತಾಯಿದ್ದಾನೆ. ಅವ್ನಿಗೆ ಯಾವಾಗಲೂ ಅಷ್ಟೇ ಎತ್ಕೊಳ್ಳೋಂಗಿಲ್ಲ, ಕೆಳಗಡೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಆಟ ಆಡ್ಕೊಳ್ತಾನೆ ಎತ್ಕೊಳ್ಳೋದ್ಕಿಂತ. ಸೊ ಕೆಳಗೆ ಬಿಡಲಿ ಅಂತ ಹೇಳಿಬಿಟ್ಟು ಹಿಂಗೆ ಕಿತ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಿದ್ದಾನೆ. ಸ್ವಲ್ಪ ಹೊತ್ತು ಕೆಳಗಡೆ ಬಿಟ್ಟು ಆಟ ಆಡಿಸಿದ್ರೆ ಸುಮ್ಮನೆ ಕೂತ್ಕೊಳ್ತಾನೆ. ಸೊ ನಾನು ಅವನಿಗೆ ಈ ನಡುವೆ ಡೈಲಿ ಒಂದೊಂದು ಎಗ್ಸ್ ಕೊಡ್ತಾಯಿದ್ದೀನಿ. ಅಂದರೆ ಅವನು ಎಲ್ಲೋ ಪೋರ್ಷನ್ ತಿಂತಿಲ್ಲ. ಎಲ್ಲೋ ಪೋರ್ಷನ್ ತಿಂದಿದ್ದರೆ 2 ಡೇಸ್ಗೆ ಒಂದ್ಸಲ ಈ ರೀತಿ ಕೊಡ್ತಿದ್ದೆ. ಅವನು ಅದನ್ನು ತಿನ್ನೋದಿಲ್ಲ ಅಲ್ಲ, ಅದರಿಂದ ಮೇಲೆ ಎಗ್ ವೈಟ್ ಮಾತ್ರ ತಿಂತಾನೆ, ಅದನ್ನು ಕೊಡ್ತಾಯಿದ್ದೀನಿ. ಸೊ ಮೊಟ್ಟೆ ಎಲ್ಲ ತಿಂದಿದ್ದಾದಮೇಲೆ ಇಲ್ಲಿ ಆಟ ಆಡೋಕ್ಕೆ ಅಂತ ಬಂದ. ಆಟ ಆಡ್ತಾ ಇದ್ದಾನೆ ನನ್ನ ಕಸಿನ್ಸ್ ಜೊತೆಯಲ್ಲಿ. ಅವ್ನಿಗೇನಂದರೆ ಪೆಟ್ಸ್ ಇಷ್ಟ. ಸೊ ಪೆಟ್ ಕರ್ಕೊಂಡು ಬಂದಿದ್ರು ಇವತ್ತು ಅವರು ಮನೆಗೆ. ಅದರಿಂದ ಅಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಅವನಿಗೆ ಪೆಟ್ಸ್ ಅಂದರೆ ಇಷ್ಟ, ನನಗೆ ಸ್ವಲ್ಪ ಭಯ ಮತ್ತು ಒಂಥರ ನನಗೆ ಅದನ್ನೆಲ್ಲ ಟಚ್ ಮಾಡೋಕ್ಕೆ ಕ್ಯಾಟ್ ಮತ್ತು ಡಾಗ್ಸ್ ಎಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅಂದರೆ ಮನೇಲಿದ್ದರೆ ಇಷ್ಟ, ಬಟ್ ನನಗೆ ಅದನ್ನ ಎತ್ಕೊಳ್ಳೋದಾಗಲಿ ಈ ರೀತಿ ಮಾಡೋದೆಲ್ಲ ಇಷ್ಟ ಆಗೋದಿಲ್ಲ. ಆ್ಯಂಡ್ ಅವನಿಗೆ ಅದೆಲ್ಲ ತುಂಬ ಇಷ್ಟ, ಎತ್ಕೊಳ್ಳೋದು ಡಾಗ್ಸ್ ಅಥವಾ ಈ ಬೆಕ್ಕಿನ ಮರಿಗಳನ್ನೆಲ್ಲ ಮುಟ್ಟೋದು ತುಂಬ ಇಷ್ಟಪಡ್ತಾನೆ ಪೆಟ್ಸ್ ಅನಿಮಲ್ಗಳನ್ನ ಅವನು. ಆ್ಯಂಡ್ ಅವನಿಗೆ ನಾನು ಇನ್ನೂ ಊಟ ಮಾಡಿಸಿ ಡ್ರೆಸ್ಸಸ್ ಎಲ್ಲ ಅವನಿಗೆ ಚೇಂಜ್ ಮಾಡಿ ಅವನ್ನ ಮಲಗಿಸ್ಬೇಕು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸ್ವಲ್ಪ ಹೊತ್ತು ಹೊರಗಡೆ ಮಣ್ಣಲ್ಲಿ ಆಟ ಆಡ್ಸೋಣ ಅಂತ ಹೇಳಿ ಕೂರಿಸ್ಕೊಂಡಿದ್ದೀನಿ ಮನೆ ಹತ್ರನೇ. ಮಣ್ಣಲ್ಲಿ ಆಟ ಆಡ್ಸೋದಂದರೆ ಬಾಯಿಗೆ ಏನೂ ಹಾಕ್ಕೊಳ್ಳೋದಿಲ್ಲ ಅವನು, ಸುಮ್ಮನೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ. ಹೊರಗಡೆ ಅಜ್ಜಿಂದಿರೆಲ್ಲ ಕೂತಿದ್ರು, ಊರಿನಲ್ಲಿ ಗೊತ್ತಿರುತ್ತೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಲ್ಲೇ ಸ್ವಲ್ಪ ಮಣ್ಣಿತ್ತಲ್ಲ, ಅಲ್ಲಿ ಕೂರಿಸಿ ಆಡಿಸೋಣ ಅಂತ ಹೇಳಿ ಕೂರಿಸ್ಕೊಂಡಿದ್ದೀನಿ ಇಲ್ಲೇ. ಅವ್ನಿಗೇನಂದರೆ ಮನೆ ಒಳಗಿರೋದಕ್ಕಿಂತ ಹೊರಗಡೆ ಎಲ್ಲ ಜನ ಇರ್ತಾರಲ್ಲ, ಹೊರಗಡೆ ಕೂತ್ಕೊಳ್ಳೋಕ್ಕೆ ಅಥವಾ ಆಟ ಆಡೋಕ್ಕೆ ಇಷ್ಟಪಡ್ತಾನೆ. ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಇರ್ತಾರೆ ಆ್ಯಂಡ್ ಹೊರಗಡೆ ಜನ ಇರ್ತಾರೆ, ಪೆಟ್ಸ್ ಇರುತ್ತೆ. ಅದರಿಂದ ಹೊರಗಡೆ ಇದ್ದರೆ ಆರಾಮಾಗೆ ಕೂರಿಸ್ಕೊಳ್ಬೋದು. ಆ್ಯಂಡ್ ಏನಂದರೆ ಅಂದರೆ ಯಾರೂ ಎತ್ಕೊಳ್ಬಾರ್ದು ಅಷ್ಟೇ, ಹೊಸೊಬ್ರು ಯಾರಾದ್ರೂ ಬಂದು ಇರಿಟೇಟ್ ಆಗ್ತಾನೆ ಯಾರಾದರೂ ಎತ್ಕೊಂಡಿದ್ದ ತಕ್ಷಣ. ಈ ರೀತಿ ಸುಮ್ಮನೆ ಕೂರಿಸಿದ್ರೆ 1 ಅವರ್ ಮ್ಯಾಕ್ಸ್ 1 ಅವರ್ವರೆಗೂ ಸುಮ್ಮನೆ ಕೂರಿಸ್ಕೊಂಡು ಆಟ ಆಡಿಸ್ಬೋದು ಅವನ್ನ. ಸೊ ಇದು ಇವತ್ತಿನ ವ್ಲಾಗೇನೆ. ಅಂದರೆ ಈ ಕ್ಲಿಪ್ಪಿಂಗ್ನ ನಾನು ಫಸ್ಟ್ ಹಾಕಬೇಕಿತ್ತು, ಬಿಕಾಸ್ ಈ ದಿನದ ಫಸ್ಟ್ ವಿಡಿಯೋ ಇದು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಎಳೀರು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಸೊ ಏನಂದರೆ ಒಂದು ಗುಡ್ ಹ್ಯಾಬಿಟ್ ಮಾಡ್ಕೊಳ್ಳೋಣ ಅಂತ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ಎಳೀರು ಕುಡಿಯೋಣ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಸೊ ಅದು ಕೊಚ್ಚಿತ್ತು, ಬಟ್ ಹೋಲ್ ಮಾಡಿರಲಿಲ್ಲ. ಕೊಚ್ಚಿಟ್ಟು ಹಂಗೆ ಇಟ್ಟರೆ ನಾನೇ ಹೋಲ್ ಮಾಡಿಕೊಂಡು ಕುಡ್ಕೊಳ್ತೀನಿ. ಆಲ್ಮೋಸ್ಟ್ ನನಗೆ 1 ಮಿನಿಟ್ ತಗೊಂಡೆ ಅದನ್ನು ಓಪನ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ಇದೆಲ್ಲ ಅಭ್ಯಾಸ ಏನಿಲ್ಲ ನನಗೆ, ಯಾರಾದರೂ ಓಪನ್ ಮಾಡಿಕೊಟ್ರೆ ಕುಡಿತಿದ್ದೆ ಅಷ್ಟೇ. ಬಟ್ ಇವಾಗ ಕಲ್ತ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಚ್ ಅಂತ ಹೇಳ್ತಾರಲ್ಲ, ಅದು ಇದ್ದರೆ ಆರಾಮಾಗಿ ಶಾರ್ಪ್ ಇರುತ್ತದು, ಅದರಿಂದ ಓಪನ್ ಮಾಡ್ಕೊಳ್ಬೋದು. ಬಟ್ ಇದು ಮನೆಯಲ್ಲಿ ಆ ಥರದ್ದಿರಲಿಲ್ಲ. ನಾವು ಆ ಥರದನ್ನೆಲ್ಲ ತೋಟದ ಮನೆಯಲ್ಲಿ ಇಟ್ಕೊಳ್ತೀವಿ, ಅದು ತೋಟಕ್ಕೆ ಕೆಲ್ಸಕ್ಕೆ ಬೇಕಾಗಿರೋದನ್ನೆಲ್ಲ ಅಲ್ಲಿ ಇಟ್ಕೊಳ್ತೀವಿ. ಬಟ್ ಮನೇಲಿ ಇದ್ದಿದ್ದು ಇದೊಂದೇ, ಅದರಿಂದ ಹಂಗೂ ಕಷ್ಟಪಟ್ಟು ಹಾಗೋ ಹೀಗೋ ಓಪನ್ ಮಾಡಿದೆ. ಇವತ್ತೇನು ಅಂದ್ಕೊಂಡಿದ್ದೀನಿ ಅಂದರೆ ಪಾಪುಗೂ ಕೂಡ ಇನ್ಮೇಲೆ ಎಳ್ನೀರು ಕೊಡೋಣ, ಅಭ್ಯಾಸ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಪನ್ ಮಾಡಿದ್ದಾಯಿತು, ಅದನ್ನು ಹಾಗೆ ಒಂದು ಇದಕ್ಕೆ ಹಾಕೋಣ ಅಂತ ಪಾತ್ರೆಗೆ. ನಾನೇ ಕುಡಿಯೋದಿದ್ದರೆ ನಾನು ಅದರಲ್ಲೇ ಕುಡ್ಕೊಂಡು ಬಿಡ್ತೀನಿ, ಬಿಕಾಸ್ ನನಗೆ ಬೇರೆ ಏನಕ್ಕೂ ಹಾಕಿಟ್ಟು ಅದ್ರಲ್ಲಿ ಕುಡಿಯೋದು ಇಷ್ಟ ಇಲ್ಲ. ನನಗೆ ಆ ಕಾಯಿ ಜೊತೆಲೇ ಕುಡಿಯೋಕೆ ಇಷ್ಟ. ಪಾಪುಗೆ ಒಂದು ಗ್ಲಾಸ್ ತೆಗ್ದಿಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಹಾಕಿದ್ದಷ್ಟೇ. ಅವನಿಗೆ ಯಾವತ್ತೂ ಕೂಡ ಕೊಟ್ಟಿಲ್ಲ, ಇನ್ಮೇಲೆ ಕೊಡಬೇಕು. ಸೊ ಒಂದು ಗ್ಲಾಸ್ ಎತ್ತಿಟ್ಟು ಇವತ್ತು ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ನೋಡಬೇಕು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ. ಬಟ್ ಸ್ವೀಟ್ ಇರುತ್ತೆ, ಇಷ್ಟ ಆಗುತ್ತೆ ಅನಿಸುತ್ತೆ ಅವನಿಗೆ. ಎಳ್ನೀರಿನಲ್ಲಿ ಏನಂದರೆ ಒಂದು 2-3 ರೀತಿ ಸಿಗುತ್ತೆ, ಪೂರ್ತಿ ಎಳೆದು ಆ್ಯಂಡ್ ಕಾಯಿ ಆಗಿರೋದು ಆ್ಯಂಡ್ ಇನ್ನೇನು ಕಾಯಿ ಆಗ್ತಾ ಇರುತ್ತೆ. ಆ ಕಾಯಿ ಏನಿರುತ್ತೆ ಆಗ್ತಿರ್ತಲ್ಲ, ಅದು ತೊಗೊಂಡ್ರೆ ಸ್ವೀಟ್ ಇರುತ್ತೆ. ಬಟ್ ಇದು ಪೂರ್ತಿ ಎಳೆದಿರೋದ್ರಿಂದ ಅಷ್ಟು ಸ್ವೀಟ್ ಇರೋದಿಲ್ಲ, ಸ್ವಲ್ಪ ಒಗ್ರಿರುತ್ತೆ. ಅವ್ನು ಕುಡಿಯಲ್ಲ ಅನಿಸುತ್ತೆ. ಸೊ ಅವ್ನಿಗೆ ಆ ಥರದನ್ನೇ ಒಂದು ತರಿಸಿ ನೋಡಬೇಕು. ಹಾಗೆ ಎತ್ತಿಟ್ಟಿರ್ತೀನಿ, ನೋಡೋಣ ಇದ್ಮೇಲೆ ಕುಡಿತಾನೆ ಅಂತ ಅನಿಸುತ್ತೆ.
ಅದಾಗಿದ್ದಾದಮೇಲೆ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ಹೇಳಿ ಬಿಡಿಸಿಟ್ಟಿದ್ದೀನಿ. ಆರೆಂಜಸ್ ಸೋಲಿದ್ರೆ ಏನು ಮಾಡ್ತಾನೆ ಅಂದರೆ ಎಲ್ಲ ಎತ್ಕೊಂಡು ಬಿಡ್ತಾನೆ ಕೈಗೆ, ಅವ್ನಿಗೆ ಎಷ್ಟು ಬೇಕು ಅಷ್ಟನ್ನು ಎತ್ಕೊಂಡು ಇನ್ನು ಮಿಕ್ಕಿದ್ದು ಬಿಟ್ಟಿದ್ದಾನೆ ನನಗೆ. ಆಮೇಲೆ ಸ್ವಲ್ಪ ಇದು ಪಕ್ಕದ ಮನೆ ಪಾಪು ಆಟ ಆಡ್ತಿತ್ತು ಅದರಲ್ಲಿ, ಅದನ್ನು ಕಿತ್ಕೊಂಡು ಅವ್ನು ಹಾಕ್ಕೊಂಡು ಆಟ ಆಡ್ತಾ ಇದ್ದ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.